ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಕರ್ನಾಟಕ ಪೊಲೀಸರು, ಕಾಂಗ್ರೆಸ್ ಆಡಳಿತ ಇರುವಂತಹ ಕರ್ನಾಟಕದ ಪೊಲೀಸರು RSS BJPಗೆ ಹೆದರ್ಕೊಂಡು ಕೆಲಸ ಮಾಡ್ತಿದ್ದಾರಾ ಅಥವಾ ಅವರನ್ನು ಮೆಚ್ಚಿಸೋದಕ್ಕೆ ಕೆಲಸ ಮಾಡ್ತಿದ್ದಾರಾ? ಹೀಗೊಂದು ಆರೋಪ ನಾವು ಮಾಡೋದಕ್ಕಿಂತ ಹೆಚ್ಚಿಗೆ ಕಾಂಗ್ರೆಸ್ನ ನಾಯಕರೇ ಆಗಿರುವ ಕಾಂಗ್ರೆಸ್ನ ವಕ್ತಾರರಾದಂತಹ ಎಂ ಲಕ್ಷ್ಮಣ್ ಮಾಡ್ತಾ ಇದ್ದಾರೆ. ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದು ಅವರು ಸಾಕಷ್ಟು ವಿಚಾರಗಳನ್ನು ಹೊರಗಿಟ್ಟರು. ಅದೆಲ್ಲವೂ ಸಹ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಮುಂದೆ ಈ ಮೊನ್ನೆ ಏನು ಗಲಾಟೆ ಆಗಿತ್ತಲ್ಲ ಅದರ ಸಂಬಂಧವಾಗಿ ನಡೀತಾ ಇರುವಂತಹ FIRಗಳು, ಅದರ ಜೊತೆಗೆ ಬಂಧನದ ವಿಚಾರಗಳನ್ನು ಸಹ ಅವರು ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಪ್ರಮುಖ ಆರೋಪಿ, ಈ ಎಲ್ಲ ಘಟನೆಗಳಿಗೆ ಪ್ರಮುಖ ಆರೋಪಿ, ಪ್ರಮುಖ ಕಾರಣಕರ್ತ ಸುರೇಶ್ ಅಲಿಯಾಸ್ ಪಾಂಡುರಂಗ ಅನ್ನುವವನು RSS ಕಾರ್ಯಕರ್ತ ಅಂತ. ಅವನು RSS ಬೈಟೆಕ್ನಲ್ಲಿ ಕೂತಿರುವಂತಹ ಫೋಟೋಗಳನ್ನು ಸಹ ಲಕ್ಷ್ಮಣ್ ಅವರು ಬಿಡುಗಡೆ ಮಾಡಿದ್ದಾರೆ. ಸೊ ಅವರ ಪ್ರಕಾರ ಪ್ಲಸ್ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಏನಾಯಿತು ಅವತ್ತು ಅನ್ನೋದನ್ನು ಇನ್ನೊಂದು ಬಾರಿ ರಿಪೀಟ್ ಮಾಡೋದಾದರೆ ಮೊನ್ನೆನೇ ಹೇಳಿದ್ದೆ. ಆದರೂ ಸಹ ಕೆಲವೊಂದು ವಿಚಾರಗಳು ಹೊಸದಾಗಿ ಆ್ಯಡ್ ಆಗಿರೋದ್ರಿಂದ ಇವತ್ತು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಈ ಥರದ ಒಂದು ಪೋಸ್ಟರ್ ಬಂದಿದೆ, ಅದನ್ನು ಅವನು ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದಾನೆ ಅಂತ ಒಂದು ದೂರು ಬರುತ್ತೆ ಪೊಲೀಸ್ ಸ್ಟೇಷನ್ಗೆ. ಇಂತಹ ಪೋಸ್ಟರ್ ದೆಹಲಿ ಚುನಾವಣೆ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷ ಸೋತ ನಂತರ ಆ ಖುಷಿಯಲ್ಲಿದ್ದಂತಹ BJP RSS ಕಾರ್ಯಕರ್ತ ಅಂತ ಈಗ ಸಾಬೀತಾಗ್ತಾ ಇದೆ. ಅವನು RSS ಕಾರ್ಯಕರ್ತ ಅಂತ BJP ಬೆಂಬಲಿಗ ಒಂದು ಪೋಸ್ಟರನ್ನು ಹಾಕ್ತಾನೆ. ಅದರಲ್ಲಿ ರಾಹುಲ್ ಗಾಂಧಿ, ಕೇಜ್ರಿವಾಲ್ ಮತ್ತು ಅಖಿಲೇಶ್ ಯಾದವ್ 3 ಜನರನ್ನು ಜಸ್ಟ್ ಒಂದು ಕಾಚ ಬಿಟ್ಟು ಬೇರೆ ಏನು ಮೈಮೇಲೆ ಇಲ್ಲದ ರೀತಿಯಲ್ಲಿ ಒಂದು ಚಿತ್ರವನ್ನು ಸಿದ್ಧ ಮಾಡಿ, ಅದಕ್ಕೆ ಇಲ್ಲದಂಥ ರೀತಿಯಲ್ಲಿ ಮೇಕಪ್ ಮಾಡಿ, ಲಿಪ್ಸ್ಟಿಕ್ ಹಚ್ಚಿ, ಅಸಹ್ಯಕರವಾಗಿ ಮಾಡಿ, ಅವರ ಎದೆ ಮೇಲೆ, ಸೊಂಟದ ಮೇಲೆ, ಹೊಟ್ಟೆಯ ಮೇಲೆ ಇಸ್ಲಾಮಿನ ಶ್ಲೋಕಗಳನ್ನು ಅಥವಾ ಘೋಷಣೆಗಳನ್ನು ಬರೀತಾರೆ. ಇದನ್ನು ನೋಡಿದಂತಹ ಮುಸ್ಲಿಂ ಒಂದಷ್ಟು ಜನ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ತಾರೆ. ಅದು ಬೆಳಗ್ಗೆನೇ ಆಗುತ್ತೆ. ಬೆಳಗ್ಗೆಯಿಂದ ಮಧ್ಯಾಹ್ನ ಆದರೂ ಸಹ ಪೊಲೀಸರು ಕ್ರಮಕ್ಕೆ ಮುಂದಾಗೋದಿಲ್ಲ. ಸಂಜೆ ಆದರೂ ಸಹ FIR ಆಗೋದಿಲ್ಲ. ಸಂಜೆ 8 ಗಂಟೆ ಹೊತ್ತಿಗೆ ಜನ ತಾಳ್ಮೆ ಕಳ್ಕೊಂಡ್ಬಿಡ್ತಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಪ್ರತಿಭಟನೆಗಳು ಶುರುವಾದರೆ ಒಂದಷ್ಟು ಕಿಡಿಗೇಡಿಗಳು ಇದ್ದೇ ಇರ್ತಾರೆ. ಇಂತಹ ಅವಕಾಶವನ್ನು ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಕಲ್ಲು ತೂರಾಟ ಆಯಿತು. ಸೊ ಇಲ್ಲಿ ಮೊದಲ ತಪ್ಪು ಯಾರ್ದು ಅಂತ ಕಂಡು ಬರುತ್ತೆ ಅಂತಂದರೆ ಪೊಲೀಸರದ್ದು ಅಂತ ಎದ್ದು ಕಾಣುತ್ತೆ. ಯಾಕೆಂದರೆ ಇಂತಹ ಸೂಕ್ಷ್ಮ ವಿಚಾರಗಳನ್ನು ದೇಶ ಈಗಿರುವ ಪರಿಸ್ಥಿತಿಯಲ್ಲಿ ಇಂತಹ ಸೂಕ್ಷ್ಮ ವಿಚಾರಗಳು ತಮ್ಮ ಗಮನಕ್ಕೆ ಬಂದ ತಕ್ಷಣವೇ ಕ್ರಮಕ್ಕೆ ಮುಂದಾಗಬೇಕು. ಆದರೆ ಪೊಲೀಸರು ಕ್ರಮಕ್ಕೆ ಮುಂದಾಗಲಿಲ್ಲ. ಮೊನ್ನೆನೂ ಹೇಳಿದ್ದೆ ಅದಕ್ಕೆ ಏನು ರೀಸನ್ ಇರಬಹುದು ಅಂತ. ಅದಿವತ್ತು ಸತ್ಯ ಅನ್ನಿಸ್ತಾ ಇದೆ. ಪೊಲೀಸರು ಒಂದು RSS BJPಗೆ ಹೆದರ್ತಿರ್ತಾರೆ, ಅಥವಾ ಸ್ವತಃ ಪೊಲೀಸರೇ RSS ಬೆಂಬಲಿತ ಅಥವಾ RSS ಸ್ಥಾಪಿತ ಯಾವುದಾದ್ರೂ ಶಾಲೆಯಲ್ಲಿ ಕಲಿತು ಬಂದಿರ್ತಾರೆ. ಸಣ್ಣ ವಯಸ್ಸಿನಿಂದಾನೇ ಅವರಿಗೆ RSSನ ಸಿದ್ಧಾಂತಗಳು ತಲೆಗೆ ಹೊಕ್ಕಿರ್ತವೆ. ಅವರು ಪೊಲೀಸ್ ಉದ್ಯೋಗವನ್ನು IPS IAS ರಾಜಕಾರಣಿನೋ ಇನ್ನೇನೋ ಒಂದು ಅಧಿಕಾರಿಯೋ ಆದಾಗ ಅವು ಒಳಗೇನೆ ಕೆಲಸ ಮಾಡ್ತಿರ್ತವೆ. ಸೊ ಇಂತಹ ಒಂದು ಪೋಸ್ಟರ್ ಬಂದಿದೆ ಅಂತ ಅಲ್ಲಿ ಕಂಪ್ಲೇಂಟ್ ಬಂದಾಗ ಆ ಪೊಲೀಸ್ ಅಧಿಕಾರಿಗೆ ಅನಿಸಿರ್ಬೋದು, ಇದರಲ್ಲಿ ತಪ್ಪೇನಿದೆ, ವೆರಿ ನೈಸ್ ಅಂತ ಅನಿಸಿರ್ಬೋದೇನೋ. ಅದಕ್ಕೆ ಆತ ಬೆಳಗ್ಗೆಯಿಂದ ಸಂಜೆವರೆಗೂ FIR ಮಾಡೋಕ್ಕೆ ಹೋಗಲಿಲ್ಲ. ಕಂಪ್ಲೇಂಟ್ ಬಂದ ತಕ್ಷಣವೇ FIR ಮಾಡಿ, ಅವನು ಸುರೇಶ್ ಅಂತಿದ್ನಲ್ಲ, ಅವನು ಪಾಂಡುರಂಗ ಅಂತ ಅಲಿಯಾಸ್ ಬೇರೆ ಅಂತೆ. ಅವನೇನು ರೌಡಿನ, ಪರೋಡಿನ, ಪೊರ್ಕಿನ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ RSSನ ವೇಷ ಹಾಕ್ಕೊಂಡು ಕೂತಿರುವಂತಹ ಫೋಟೋಗಳನ್ನು ಇವತ್ತು ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಹೊರಗೆ ತಂದಿದ್ದಾರೆ. ಅವನಿಗೆ 2 ಹೆಸರು ಬೇರೆ, ಸುರೇಶ್ ಅಲಿಯಾಸ್ ಪಾಂಡುರಂಗ ಅಂತೆ. ಅವನನ್ನು ಎತ್ತಾಕೊಂಬಂದು ಕಂಬಿ ಒಳಗಡೆ ಹಾಕಿದ್ದಿದ್ರೆ, ಬ್ಯಾರಕ್ ಒಳಗಡೆ ಹಾಕಿದ್ದಿದ್ರೆ ಅಲ್ಲಿಗೆ ಬಂದಂತಹ ಮುಸ್ಲಿಂ ಯುವಕರೇ ಆಗಿರ್ಬೋದು, ಜನನೇ ಆಗಿರ್ಬೋದು, ಇಂತಹ ಪ್ರವಾದಿಗೆ ಅವಮಾನ ಮಾಡಿದಂತಹ ವ್ಯಕ್ತಿಗೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ, ಏನಾಯಿತು ಅಂದಾಗ ನೋಡಿ ಹಿಡಿದು ಒಳಗಡೆ ಹಾಕಿದ್ವಿ ಅಂದಿದ್ರೆ ಅವತ್ತು ಗಲಾಟೆಗಳು ನಡೀತಾ ಇರಲಿಲ್ಲ. ಗಲಾಟೆ ಮಾಡುವವರಿಗೂ ಅವಕಾಶ ಸಿಗ್ತಾ ಇರಲಿಲ್ಲ. ಕಿಡಿಗೇಡಿಗಳು ಯಾರು ಮಾಡಿದ್ರು ಅವ್ರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಆದರೆ ಪೊಲೀಸರು ಕೆಲಸ ಮಾಡಲಿಲ್ಲ. ಒಂದಿಡೀ ದಿನ ತಗೊಂಡ್ರು FIR ಮಾಡೋದಕ್ಕೆ. ಅದಕ್ಕೆ ಕಾರಣ ನಾನು ಹೇಳ್ದಂಗೆ ಒಂದು RSS BJP ಭಯ ಇರ್ಬೋದು, ಇಲ್ಲಾಂದರೆ ಸ್ವತಃ ಪೊಲೀಸರು ಸಹ ಅದೇ ಮನಸ್ಥಿತಿಯಲ್ಲಿ
ಇದ್ದವರು ಇರ್ಬೋದು, ಅಂತಹ ಶಾಲೆಗಳಿಂದ ಓದ್ಕೊಂಡು ಬಂದಿರೋರು, ಅಥವಾ ಸಣ್ಣ ವಯಸ್ಸಲ್ಲಿ RSS ಶಾಖೆಗೆ ಹೋಗಿರ್ಬೋದು, ಅವರು RSS ಬೈಠಕುಗಳಲ್ಲಿ ಕಲಿತು ಬಂದವರು ಇರ್ಬೋದು. ಇಲ್ಲದೆ ಹೋದರೆ ಆ ರೀತಿ ನಡ್ಕೊಳ್ಳೋದಿಲ್ಲ. ಆದರೆ ಈಗ ದೊಡ್ಡ ಪ್ರಶ್ನೆ ಬರ್ತಾ ಇರುವಂತಹದ್ದು, ಇದು BJP ಸರ್ಕಾರ ಇದ್ದಾಗಿನ ನಡವಳಿಕೆ ಥರ ಇದೆಯಲ್ಲ ಯಾಕೆ ಅನ್ನುವಂತಹದ್ದು. ಸಿದ್ದರಾಮಯ್ಯನವರ ಸರ್ಕಾರ ಹಿಂದುತ್ವದ ವಿಚಾರ ಬಂದಾಗ ಹಿಂದುತ್ವ ಹೆಸರಿನಲ್ಲಿ ಒಂದಷ್ಟು ಪಡೆಗಳು, ಗುಂಪುಗಳು ಬಂದು ಗಲಾಟೆ ಮಾಡೋದು, ದ್ವೇಷ ಭಾಷಣ ಮಾಡೋದು, ಇನ್ನೇನೇ ಮಾಡಿದ್ರು ಸಹ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಯಾಕೆ ಇವರಿಗೆ ಇಷ್ಟೊಂದು ಭಯ? ಆ ಭಯವನ್ನೇ ಬಂಡವಾಳ ಮಾಡಿಕೊಂಡು ಈ ಹಿಂದುತ್ವ ಪಡೆಗಳು ಮಾಡಬಾರದ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದಾವೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಇವತ್ತು ಎಂ ಲಕ್ಷ್ಮಣ್, ಕಾಂಗ್ರೆಸ್ ಪಕ್ಷದವರೇ ಆದ ಎಂ ಲಕ್ಷ್ಮಣ್ ಒಂದು ಫೋಟೋವನ್ನು ರಿಲೀಸ್ ಮಾಡಿದ್ರು. ಏನಿದೆ ಅದರಲ್ಲಿ? ಅದೇ ಉದಯಗಿರಿ ಠಾಣೆಯಲ್ಲಿ, ಠಾಣೆ ಒಳಗೆ ಆರ್ ಅಶೋಕ್, ಇತರೆ BJP ನಾಯಕರು ಇನ್ಕ್ಲೂಡಿಂಗ್ ಪ್ರತಾಪ್ ಸಿಂಹ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ಟೇಷನಲ್ಲಿ ಅಷ್ಟು ಸೀಟುಗಳಾಕಿ ಅವಕಾಶ ಮಾಡಿಕೊಟ್ಟಿದ್ದು ಯಾರು? ಯಾಕೆ? ಮತ್ತು ಲಕ್ಷ್ಮಣ್ ಇನ್ನೊಂದು ಪ್ರಶ್ನೆ ಎತ್ತಾರೆ, ನಾವು ಸ್ಟೇಷನ್ ಒಳಗಡೆ ಹೋದರೆ ನಮ್ಮನ್ನು ಒಳಗಡೆ ಬಿಟ್ಕೊಳ್ಳಲಿಲ್ಲ ಅವರು, ಇವ್ರಿಗೆ ಹೇಗೆ ಬಿಟ್ಟರು ಅಂತ ಅವರು ಸರ್ಕಾರನ ಅವರೇ ಪ್ರಶ್ನೆ ಮಾಡ್ಕೊಳ್ತಿದ್ದಾರೆ. ಕಾಂಗ್ರೆಸ್ ವಕ್ತಾರನೇ ಕಾಂಗ್ರೆಸ್ ಸರ್ಕಾರದ ಪೊಲೀಸರ ನಡವಳಿಕೆಯನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಅದು ಬಿಡಿ, ಅದರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದರೆ, ಅಲ್ಲಿ ಕೂತಿತ್ತಲ್ಲ ಗುಂಪು, BJP ಗುಂಪು, ಆ ಗುಂಪಿನಲ್ಲಿ ಒಬ್ಬ ರೌಡಿ ಶೀಟರ್ ಸಹ ಕೂತಿದ್ದಾನೆ. ಪೊಲೀಸರ ಮುಂದೆ ಕೈಕಟ್ಟಿ ನಿಲ್ಲಬೇಕಾದಂತಹ ರೌಡಿ ಶೀಟರ್ ಒಬ್ಬ ಪೊಲೀಸ್ ಠಾಣೆ ಒಳಗೆ ಕೂತ್ಕೊಂಡು, ಯಾಕೆ ಅವನನ್ನು ಬಂಧಿಸಿದ್ದೀರಿ, ಅವನ ತಪ್ಪೇನು, ಆ ರೀತಿ ಪೋಸ್ಟರ್ ಮಾಡಿದ್ರೆ ತಪ್ಪೇನು ಅಂತ ಕೇಳುವಂತಹ ಗುಂಪಿನ ಜೊತೆಯಲ್ಲಿ ಅದರ ಭಾಗವಾಗಿ ರೌಡಿ ಶೀಟರ್ ಕೂತಿರ್ತಾನೆ. ಪೊಲೀಸರು ಅವನಿಗೂ ಸೀಟ್ ಕೊಟ್ಟಿದ್ದಾರೆ, ಚೇರ್ ಕೊಟ್ಟು ಕೂರಿಸಿದ್ದಾರೆ ಅವನ್ನ. ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋವನ್ನು ಎಂ ಲಕ್ಷ್ಮಣ್ ಬಿಡುಗಡೆ ಮಾಡಿರೋದು. ಅದೇ ಎಂ ಲಕ್ಷ್ಮಣ್ ಇನ್ನೊಂದು ಫೋಟೋ ಬಿಡುಗಡೆ ಮಾಡ್ತಾರೆ, ರೌಡಿ ಪರೇಡ್, ರೌಡಿಗಳ ಪರೇಡ್ ಇರುತ್ತಲ್ಲ, ರೌಡಿ ಶೀಟರ್ಗಳ ಪರೇಡ್ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ಕೂತಿದ್ದಂತಹ ರೌಡಿ ಶೀಟರ್ ಆ ಪರೇಡಲ್ಲಿ ಪೊಲೀಸರ ಮುಂದೆ ಕೈಕಟ್ಟಿ ನಿಂತ್ಕೊಂಡಿದ್ದಾನೆ. ಇದು ಯಾವ ವ್ಯವಸ್ಥೆ, ಯಾವ ಸರ್ಕಾರ, ಏನು ಮಾಡ್ತಿದೆ ಈ ಸರ್ಕಾರ? ಸಿದ್ದರಾಮಯ್ಯನವರ ಸರ್ಕಾರ, ಪರಮೇಶ್ವರ್ ಅವರು ಏನು ಮಾಡ್ತಿದ್ದಾರೆ, DK ಶಿವಕುಮಾರ್ ಏನು ಮಾಡ್ತಿದ್ದಾರೆ? DK ಶಿವಕುಮಾರ್ ಅಂತೂ ಮುಸ್ಲಿಮರ ತಲೆ ಮೇಲೆ ಕುಂಬಳಕಾಯಿ ಹೊಡೆದು ಬಿಟ್ಟುಬಿಟ್ರು. ಅಲ್ಲಿಗೆ ಅದರಲ್ಲಿ ಮುಸ್ಲಿಮರದ್ದೇ ತಪ್ಪು, ಅವ್ರು ಕಲ್ಲು ಹೊಡೆದು ಬಿಟ್ಟಿದ್ದಾರೆ ಅಂತ. ಏನು ಅದನ್ನು ಇಷ್ಟೆಲ್ಲ ಆದಮೇಲೆ ಪೊಲೀಸರಿಗೆ ಶಕ್ತಿ ಬಂದ್ಬಿಡಲ್ವಾ? BJP ಆಡಳಿತ ಇದ್ದಿದ್ದಕ್ಕಿಂತ ಹೆಚ್ಚಿಗೆ ಮುಸ್ಲಿಮರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಎಲ್ಲ ರೀತಿಯ ವಾತಾವರಣ ಸೃಷ್ಟಿ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಆದಮೇಲೆ ಅವ್ರಿಗೆ ಶಕ್ತಿ ಬರಲ್ವಾ? ಸೀದಾ ಒಂದು FIR ಬರೆದರು. ಗಲಾಟೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಅಥವಾ ಅವರ ವಿರುದ್ಧ ಕೇಸ್. ಎಷ್ಟು ಜನ? 1,000 ಜನರ ಮೇಲೆ FIR, 1,000 ಅನಾಮಧೇಯ ವ್ಯಕ್ತಿಗಳ ಮೇಲೆ FIR. ಇಲ್ಲಿಯವರೆಗೆ ಒಂದು 15 ಜನರ ಬಂಧನ ಬೇರೆ ಮಾಡಿದ್ದಾರೆ. ಆ ವಿಡಿಯೋಗಳನ್ನು ನೋಡಿದ್ರೆ ಅಲ್ಲಿ ಹೆಚ್ಚು ಅಂದರೆ ಒಂದು 400ರಿಂದ 500 ಜನ ಇದ್ದಿರ್ಬೋದು. ಅದರಲ್ಲಿ ಕಲ್ಲು ತೂರಾಟ ಮಾಡಿದವರೆಷ್ಟು? ಕಲ್ಲು ತೂರಾಟ ಮಾಡಿದವ್ರ ಮೇಲೆ ಮಾತ್ರ ತಾನೇ ಕ್ರಮ ಕೈಗೊಳ್ಳಬೇಕು, ಅವ್ರ ಮೇಲೆ ಮಾತ್ರ FIR ಆಗಬೇಕಲ್ವಾ? ಪ್ರತಿಭಟನೆ ಮಾಡಿಬಿಟ್ರೆ FIR ಆಗ್ಬಿಡುತ್ತಾ? 500 ಜನ ಕಾಣಿಸ್ಬೋದು ಹೆಚ್ಚಂದರೆ. ನಿಮಗೆ ಹೆಚ್ಚಂದರೆ ನಾನು ಹೇಳ್ತಾ ಇರೋದು 300 ಜನ ಇರ್ಬೋದು, 400 ಜನ ಇರ್ಬೋದು, ಸರಿ ನಿಮ್ಮ ಪ್ರಕಾರನೇ ಹೋದಾದ್ರು 500 ಜನ ಅಂತ ಇಟ್ಕೊಂಡ್ರು ಸಹ 1000 ಜನರ ಮೇಲೆ FIR ಅಂದರೆ ಏನರ್ಥ? ಈಗ ಅದನ್ನು ಸಮಜಾಯಿಷಿ ಮಾಡೋದಕ್ಕೆ, ಅದನ್ನು ಮೇಕಪ್ ಮಾಡೋದಕ್ಕೆ 1000 ಜನರನ್ನು ಬಂಧಿಸ್ಬಿಡ್ತೀರಾ ಅಂತ. ಅದೇ ಪ್ರೆಸ್ ಕಾನ್ಫರೆನ್ಸಲ್ಲಿ ಲಕ್ಷ್ಮಣ್ ಹೇಳ್ತಾರೆ, ಒಬ್ಬ ಪಾಪ ಮುಸ್ಲಿಂ ಹುಡುಗ ಬೆಂಗಳೂರಿಂದ ಲೋಡ್ ಅನ್ಲೋಡ್ ಮಾಡೋಕ್ಕೆ, ಡೆಲಿವರಿ ಮಾಡೋದಕ್ಕೆ, ಗುಡ್ಸ್ ಡೆಲಿವರಿ ಮಾಡೋದಕ್ಕೆ ಟೆಂಪೋದಲ್ಲಿ ಬಂದಿದ್ದ. ಅವನ ಹತ್ರ ಟೋಲ್ ದಾಟಿರುವಂತಹ CCTV ಇದೆ, ಟೋಲ್ ದಾಟಿರುವಂತಹ ರಿಸಿಪ್ಟ್ ಇದೆ. ಆದರೂ ಅವನನ್ನು ಕಲ್ಲು ತೂರಾಟದ ಆರೋಪದ ಮೇಲೆ ಬಂಧಿಸಿದ್ದಾರೆ ಅಂತ. ಇದು ಯಾವ ಊರ ನ್ಯಾಯ ಇದು? BJP ಸರ್ಕಾರ ಇದ್ದರೂ ಈ ಮಟ್ಟಕ್ಕೆ ಮುಸ್ಲಿಮರನ್ನು ಬಂಧಿಸ್ತಾ ಇರಲಿಲ್ವೇನೋ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದೇನಾಗಿದೆ ಗೊತ್ತಿಲ್ಲ, ಓಪನ್ ಗೇಟ್ ಓಪನ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಪೊಲೀಸರು ನೀವು ಹೆಂಗೆ ಬೇಕಾದ್ರೆ ನಡ್ಕೊಳ್ಳಿ ಅಂತ. ಆದರೆ ಅದೇ ಪಕ್ಷದ ವಕ್ತಾರರು ಈ ಕಡೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಓಯ್ಯೋ ಮುಸ್ಲಿಮರ ಮೇಲೆ ಅನ್ಯಾಯ ಆಗ್ತಿದೆ ಅಂತ ಬಾಯಿ ಬಡ್ಕೊಳ್ತಿದ್ದಾರೆ. ಇದು ದ್ವಂದ್ವನ ಅಥವಾ ವೆಲ್ ಪ್ಲ್ಯಾನ್ಡ್ ಒಂದು ಸ್ಕೀಮಾ?
ಏನೂ ಅರ್ಥ ಆಗ್ತಿಲ್ಲ ಕಾಂಗ್ರೆಸ್ ಸರ್ಕಾರದ್ದು. ಒಂದೋ ನೀವು ಇಲ್ಲ ಮುಸ್ಲಿಮರು ಅಷ್ಟು ಜನ ಸೇರಿದ್ರು, ಅಷ್ಟು ಗಲಾಟೆ ಮಾಡಿದ್ರು, ಅಷ್ಟೊಂದು ಜನರ ಮೇಲೆ ನಮ್ಗೆ ಅನುಮಾನ ಇದೆ, CCTV ನೋಡಿದ್ದೀವಿ, ಅಷ್ಟು ಜನ ಕಲ್ಲು ಹೊಡಿತಾ ಇದ್ರು, ನಾವು ಬಂಧಿಸ್ತೀವಿ ಅಂತ ಎಲ್ಲರೂ ಒಂದೇ ಮಾತು ಹೇಳಿ, ಪೊಲೀಸರು ತಪ್ಪೇ ಮಾಡಿಲ್ಲ ಈ ಪ್ರಕರಣದಲ್ಲಿ ಅಂತ ಹೇಳಿ. ಒಬ್ಬರು ಹೀಗೆ ಹೇಳ್ತಾರೆ, ಒಬ್ಬರು ಹಾಗೆ ಹೇಳ್ತಾರೆ, ಇನ್ನೊಬ್ಬರು ತಟಸ್ಥವಾಗಿರ್ತಾರೆ. ಇದು ದುರಂತ. ಈ 1000 ಜನ ಅಂದ್ಬಿಟ್ಟು ನೀವು FIR ಬರೆದುಬಿಟ್ರೆ ಅಮಾಯಕರನ್ನೆಲ್ಲ ತಗೊಂಬರ್ಬೇಕೀಗ. ಬಂಧಿತರಲ್ಲಿ ಅಮಾಯಕರಿದ್ದಾರೆ ಅಂತ ಅಲ್ಲಿನ MLA ತನ್ವೀರ್ ಸೇಠ್ ಹೇಳ್ತಾ ಇದ್ದಾರೆ. ಅದಕ್ಕೇನು ಹೇಳ್ತೀರಿ? ನಿಮ್ಮ ವಕ್ತಾರ, ಪಕ್ಷದ ವಕ್ತಾರ, ಅಧಿಕೃತ ವಕ್ತಾರ M. ಲಕ್ಷ್ಮಣ್ ಹೇಳ್ತಾ ಇದ್ದಾರೆ ಅಮಾಯಕರನ್ನ ಬಂಧಿಸಿದ್ದೀರಿ ಅಂತ. ರೌಡಿ ಶೀಟರ್ಗಳನ್ನ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ತೀರಿ ಅಂತ. ಅದಕ್ಕೇನು ಹೇಳ್ತೀರಿ? ಯಾವುದಕ್ಕೂ ಉತ್ತರ ಇಲ್ಲ. ಅಟ್ಟರ್ ನಾನ್ಸೆನ್ಸ್. ಅಟ್ಟರ್ ನಾನ್ಸೆನ್ಸ್ ಅಂದರೆ ಅಟ್ಟರ್ ನಾನ್ಸೆನ್ಸ್. ಭಯಭೀತರಾಗುವಂತಹ ಸನ್ನಿವೇಶ ಇದು. ಯಾಕೆಂದರೆ ಆಪೋಸಿಷನ್ಗೆ, BJPಗೆ, RSSಗೆ ಪೊಲೀಸರು ಎದುರ್ತಾ ಇದ್ದಾರೆ, ಆಡಳಿತ ಪಕ್ಷಕ್ಕಲ್ಲ. ಅವರು ಎಲ್ಲಿ ನಾಳೆ ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮ ಹೆಸರುಗಳನ್ನು ಗುರುತಿಟ್ಕೊಂಡು ನಮಗೆ ಏನಾದರೂ ಮಾಡ್ತಾರೆ, ನೀರಿಲ್ದಿರೋ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತನೋ, ಅಥವಾ IPS ಗ್ರೇಡ್ ಇರೋರಿಗೆ ಕೇಂದ್ರ ಸರ್ಕಾರಕ್ಕೆ ಹೇಳಿ ಏನಾದರೂ ಒಂದು ಕಷ್ಟ ಕೊಡ್ತಾರೆ ಅಂತನೋ ಹೆದರಿಸ್ತಾ ಇದ್ದಾರಂತೆ ಪೊಲೀಸರನ್ನ. ರಾಜ್ಯ ಸರ್ಕಾರ ನಥಿಂಗ್ ಡೂಯಿಂಗ್. ನೀನೊಂದು ಹೇಳು, ನಾನೊಂದು ಹೇಳ್ತೀನಿ, ಒಟ್ಟಿನಲ್ಲಿ ಜನ ಕನ್ಫ್ಯೂಸ್ ಆಗ್ಬಿಡ್ಲಿ. ಹೇಗಿದ್ರು ಮುಸ್ಲಿಮರ ಓಟು ನಮಗೆ ಬರೋದು. ಅವರನ್ನು ಏನು ಮಾಡಿದ್ರು ಕಾಂಗ್ರೆಸ್ಗೆ ಓಟ್ ಹಾಕಬೇಕು, ಅವ್ರಿಗೆ ಬೇರೆ ಪರ್ಯಾಯ ಇಲ್ಲ. ಇದ್ದಿದ್ದು JDS ಒಂದು ಆಪ್ಷನ್, ಅವರು ಹೋಗಿ ಕೋಮುವಾದಿಗಳ ಮಡ್ಲಲ್ಲಿ ಕೂತ್ಕೊಂಡಿದ್ದಾರೆ. ಸೊ ದೇರ್ ಇಸ್ ನೋ ಅದರ್ ಆಪ್ಷನ್ ಫಾರ್ ಮುಸ್ಲಿಮ್ಸ್. ಅವರು ಕಾಂಗ್ರೆಸ್ಗೆ ಓಟ್ ಹಾಕಬೇಕು. ಹಾಗಾಗಿ ನಾವು ನಡೆಸ್ಕೊಂಡಂಗೆ ನಡ್ಕೋಬೇಕು ಅವ್ರು ಅಷ್ಟೇ ಅಂತ ಕಾಂಗ್ರೆಸ್ಸು ನಿರ್ಧಾರ ಮಾಡ್ದಂಗೆ ಕಾಣ್ತಾ ಇದೆ. ಹಾಗಾಗಿ ಇಂಥ ಘಟನೆಗಳು ಈ ವಿಚಾರದಲ್ಲಿ ಎಸ್ಪೆಷಲಿ ಈ ದ್ವೇಷ ಭಾಷಣಗಳು, ಈ ಹಿಂದೆ ಕಲ್ಲಡ್ಕಾಬಟ್ಟಂತಹ ವ್ಯಕ್ತಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಮುಸ್ಲಿಂ ಹೆಂಗಸರಿಗೆ 2 ಗಂಡಂದರು, ಒಬ್ಬ ಗಂಡ ಅಲ್ಲ ದಿನಕ್ಕೊಬ್ಬ ಗಂಡ, ಏನೇನೋ ಹೇಳಿದ್ರು ಸಹ ಕೇಸೇ ಆಗಕ್ಕೆ ಬಿಡಲಿಲ್ಲ ಸ್ಟ್ರಾಂಗು. ನಾವು ವಾಪಸ್ ತಗೊಳ್ತೀವಿ ಅಂತ ಕೋರ್ಟಲ್ಲಿ ಹೇಳಿದ್ರು. ಇಂಥ ಸರ್ಕಾರ ನಿಜವಾಗ್ಲೂ ಸಹ ಓಪನ್ ಆಗಿ ಹೇಳಿಬಿಡ್ಬೇಕು. ಇದನ್ನು ನೋಡಿದಾಗ ಅನಿಸುತ್ತೆ BJP ಬೆಟರಾ. ಅವರು ದ್ವೇಷ ಮಾಡಿದ್ರು ಸಹ, ದ್ವೇಷ ರಾಜಕಾರಣ ಮಾಡಿದ್ರು, ಕೋಮುವಾದ ಮಾಡಿದ್ರು ಸಹ ನೇರವಾಗಿ ಗೊತ್ತು ಯಾರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಅವ್ರಿಗೆ ನೇರವಾಗಿ ಹೇಳ್ತಾರೆ ನಾವು ಮುಸ್ಲಿಮ್ರನ್ನ ಟಾರ್ಗೆಟ್ ಮಾಡ್ತೀವಿ ಅಂತ. ಇವ್ರು ಹಂಗಲ್ಲ, ನಾವಿರೋದೇ ನಿಮ್ಮ ರಕ್ಷಣೆಗೆ, ನಿಮ್ಮ ತಲೆ ಕಾಯೋದಕ್ಕೆ, ನಿಮಗೋಸ್ಕರನೇ ನಾವು ಹುಟ್ಟಿರೋದು ಅಂತ ಹೇಳಿ ಅವರ 95% ಓಟ್ ಪಡ್ಕೊಂಡು ಆಮೇಲೆ ನಾವು ಇಟ್ಟಂಗಿರ್ಬೇಕು, ನಾವು ಕೊಟ್ಟಷ್ಟು ತಗೋಬೇಕು, ಇಟ್ಟಂಗಿರಬೇಕು ಅಂತ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಉದಯಗಿರಿ ಪ್ರಕರಣ ಏನಿದೆ ಅದು ಕಾಂಗ್ರೆಸ್ ಸರ್ಕಾರದ ಒಂದು ರೀತಿ ಡಬಲ್ ಸ್ಟ್ಯಾಂಡರ್ಡ್ಸ್ನ ಬಯಲು ಮಾಡ್ತಾ ಇದೆ. ಇದು ಮತದಾರರಿಗೆ, ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತ ಮತದಾರರಿಗೆ ಅರ್ಥ ಆಗಬೇಕು ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.